ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಈ ರೀತಿದು ಕ್ರೋಶೆ ಡಿಸೈನು ಹೇಗೆ ಇರುತ್ತೆ, ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಇದು ಸಿಂಪಲ್ ಆಗಿರೋಂತಹ ಪ್ಯಾಟರ್ನು, ಬಿಗ್ನರ್ಸ್ ಫ್ರೆಂಡ್ಲಿ. ಶಾಲು ಅಥವಾ ಟೀಪೈ ಕವರ್ ಅಥವಾ ಟೇಬಲ್ ಕವರ್ ಇಂಥದ್ದು ಏನಾದರೂ ಮಾಡ್ಕೋಬೋದು. ಇದರಲ್ಲಿ ತುಂಬ ಸಿಂಪಲ್ ಆಗಿದೆ. 2 ರೋ ರಿಪೀಟು, ಎರಡು ಕಡೆ ಬ್ಯಾಕ್ ಫ್ರಂಟು ಬರುತ್ತೆ, ಯಾಕಂದರೆ 2 ರೋ ರಿಪೀಟ್ ಅಲ್ವಾ, ಆದ್ದರಿಂದ ತುಂಬ ಚೆನ್ನಾಗಿರೋಂತಹ ಈಸಿ ಡಿಸೈನು, ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನು. ಇದಕ್ಕೆ ಈ ಥರ ಉಲನ್ ಥ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ 3 mm ಕ್ರೋಶೆ ಹುಕ್ಕಿಂದ ಮಾಡ್ತಾಯಿದ್ದೀನಿ ನಾನು. ಫಸ್ಟು ಈ ಥರ ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಬೇಸ್ ಲೈನ್ ಹಾಕ್ಕೊಳ್ಳೋಕ್ಕೆ ಬೇಸ್ ಲೈನ್ ಹಾಕ್ಕೋಬೇಕಾಗತ್ತೆ. ಚೈನು ಫುಲ್ಲು 4ನ ಮಲ್ಟಿಪಲ್ಸ್ ಇರಬೇಕು ಇಲ್ಲಿ ಬೇಸ್ ಲೈನಲ್ಲಿ. 4 4 4 4 ಆ ಥರ ಇರಬೇಕು. 4 4 4 4 8 12 ಆ ಥರ 4ನ ಮಲ್ಟಿಪಲ್ಸ್ ಇರಬೇಕು, 4ನ ಟೇಬಲ್ಸ್. ಎಷ್ಟು ಬೇಕಾದ್ರೂ ಅಗಲ ಮಾಡ್ಕೋಬೋದು ನೀವು. ಎಷ್ಟಾದರೂ 40 ಮಾಡಿ ಅಥವಾ 80 ಮಾಡಿ, ಎಷ್ಟೇ ಮಾಡಿ ಚೈನು, ಆದರೆ ಅದು 4ನ ಮಲ್ಟಿಪಲ್ಸ್ ಆಗಿರಬೇಕು. ಈ ಥರ ನಾನು ಸ್ವಲ್ಪ ಉದ್ದ ಸ್ಯಾಂಪಲ್ಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಶಾಲೆಲ್ಲ ಮಾಡೋದಾದರೆ ನಿಮಗೆ ಎಷ್ಟು ಉದ್ದ ಬೇಕು ಅಂತ ಅಳತೆ ಮಾಡಿಕೊಂಡು ಅಷ್ಟು ಉದ್ದಕ್ಕೆ ಚೈನ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕು, ಹೆಂಗೆ ಬೇಕು, ಉದ್ದ ಬೇಕು ಅಂತ. ಅಥವಾ ಅಗಲ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಉದ್ದಕ್ಕೆ ಮಾಡಿಕೊಂಡು ಹೋಗ್ಬೋದು. ಆ ಥರ ನಿಮಗೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಬೇಸ್ ಚೈನ್ ಎಷ್ಟು ಹಾಕ್ತೀರಾ ಅಷ್ಟರಲ್ಲೇ ಇರುತ್ತೆ. ಈಗ ನಾನಿಲ್ಲಿ 32 ಹಾಕಿದ್ದೀನಿ. 32 ಚೈನು ನೋಡಿ, ನಾನು ಈ ಥರ ಮಾಡಿದ್ದೀನಿ. ಇಲ್ಲಿ 32 ಚೈನ್ ಹಾಕಿ ಮೇಲೆ ಉದ್ದಕ್ಕೆ ಮಾಡ್ಕೊಂಡು ಹೋಗಿದ್ದೀನಿ. ಹಾಗೂ ಮಾಡ್ಕೋಬೋದು, ಅಥವಾ ನೀವು ಹೀಗೆ ಮಾಡ್ಕೋಬೋದು. ಬೇಸ್ ಚೈನೇ ಜಾಸ್ತಿ ಹಾಕ್ಕೊಂಡು ಅದನ್ನು ಅಗಲಕ್ಕೆ ಉದ್ದಕ್ಕೆ ಅಂದರೆ ಎಷ್ಟು ಬೇಕೋ ಅಷ್ಟೇ ಅಗಲ ಮಾಡಿಕೊಂಡು ಹೋಗ್ಬೋದು. ಅದು ಎರಡೂ ಮಾಡ್ಕೋಬೋದು ನಾವು. ಉದ್ದನ ಈ ಥರನೂ ಮಾಡ್ಕೋಬೋದು. ನಾನು ಡಿಸೈನ್ ಹಿಂಗೆ ಬರುತ್ತೆ. ನೀವು ಬೇಸ್ ಚೈನ್ ಅಗಲ ಹಾಕಿ ಮತ್ತೆ ಉದ್ದ ಕಡಿಮೆ ಮಾಡಿದರೆ ಅದು ಸ್ವಲ್ಪ ಅಡ್ಡ ಬರುತ್ತೆ ಡಿಸೈನ್, ಅಷ್ಟೇ ವ್ಯತ್ಯಾಸ. ಬೇಸ್ ಚೈನನ್ನು ದೊಡ್ಡ ಮಾಡ್ಬೋದು ನೀವು, ಅಗಲ ಜಾಸ್ತಿ ಬೇಕು ಅಂದರೆ. ನಾನು ಹಾಗೆ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಉದ್ದಕ್ಕೆ. ನೀವು ಹೆಂಗಾರು ಮಾಡ್ಕೋಬೋದು, ಜಾಸ್ತಿ ಬೇಸ್ ಚೈನು ಹಾಕೋಬೋದು. ಆದರೆ 4ನ ಮಲ್ಟಿಪಲ್ಸ್ ಇರಬೇಕು, ನೆನಪಿರಲಿ. ಇದೀಗ ನಾನು 32 ಹಾಕಿದ್ದೀನಿ, 4ನ ಮಲ್ಟಿಪಲ್. ಈಗ ನೋಡಿ, ಚೈನ್ ಹಾಕಿದ ಮೇಲೆ ಫಸ್ಟ್ 3 ಚೈನ್ ಬಿಡಬೇಕು. 1 2 3 ಚೈನ್ ಬಿಟ್ಟು 4ನೇ ಚೈನಲ್ಲಿ, 4th ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಮತ್ತೆ ಅದೇ ಚೈನಲ್ಲಿ, ಬೇಸ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ 2 ಚೈನು, ಸಿಂಗಲ್ ಕ್ರೋಶೆ ಒಂದೇ ಚೈನಲ್ಲಿ. ಈಗ ಮತ್ತೆ 3 ಬಿಟ್ಟು, 1 2 3 ಬಿಟ್ಟು 4ನೇ ಚೈನಲ್ಲಿ, ಫಸ್ಟಿಗೂ 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಹಾಕಿರೋದು. ಈಗ ಮತ್ತೆ 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ಎಲ್ಲಿ ನೀವು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದರೆ ಅಲ್ಲೇ 2 ಚೈನ್ ಹಾಕಿ ಮತ್ತೆ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ ಬಿಡಿ. 1 2 3 ಬಿಟ್ಟು, 1 2 3 ಬಿಟ್ಟು 4ನೇದಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. 4ನೇ ಚೈನಲ್ಲೇ, ಸೇಮ್ ಚೈನಲ್ಲೇ ಈ ಥರ ಉದ್ದಕ್ಕೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನೀವು. 1 2 3 ಬಿಟ್ಟು 4ನೇದಲ್ಲಿ ಸಿಂಗಲ್ ಕ್ರೋಶೆ. ಪ್ರತಿ ಈ ಥರ ಮಾಡಿ ಆದಮೇಲೆ 3 ಚೈನ್ ಬಿಡಬೇಕು ನೀವು ಬೇಸ್ ಚೈನಲ್ಲಿ. 1 ಸಿಂಗಲ್ ಕ್ರೋಶೆ, 2 ಚೈನು ಮತ್ತು ಸಿಂಗಲ್ ಕ್ರೋಶೆ ಅಲ್ಲೇ. ಇದೇ ಥರ ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ಪ್ರತಿ 4 ಚೈನಿಗೆ ಒಂದು ಸರಿ, 1 2 3 ಬಿಟ್ಟು 4ನೇ ಚೈನ್, ಪ್ರತಿ 4ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ ನೋಡ್ಕೊಂಡು ಹಾಕ್ಕೋಬೇಕು. ಎಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಎಲ್ಲಿ ನೀವು ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದರೆ ಅಲ್ಲೇ. ಕನ್ಫ್ಯೂಸ್ ಆಗಬಾರ್ದು, ಅದರಲ್ಲೇ ಹಾಕ್ಕೋಬೇಕು. ಮುಂದಿನ ಚೈನಿಗೆ ಹಾಕ್ಕೋಬಾರ್ದು, ಕೌಂಟಿಂಗ್ ತಪ್ಪುತ್ತೆ, ಅವಾಗ ಡಿಸೈನ್ ಹಾಳಾಗುತ್ತೆ. ಈ ಥರ ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ, ಎಂಡಿಗೆ ಬಂದಿದ್ದೀನಿ. 1 2 3 ಬಿಟ್ಟು 4ನೇದು ಕೊನೆಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಇಲ್ಲ, ಸಿಂಗಲ್ ಕ್ರೋಶೆ ಮಾತ್ರ ಎಂಡಲ್ಲಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ, ವರ್ಕ್ ಟರ್ನ್ ಮಾಡಿ, 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿಬಿಟ್ಟು, ಈಗ ಆ 2 ಚೈನ್ನ ರಿಂಗ್ ಇದೆಯಲ್ವಾ, ಅಲ್ಲಿ ಡಬಲ್ ಕ್ರೋಶೆಗಳು ಹಾಕೋಬೇಕು. ನೋಡಿ, ಆ 2 ಚೈನು ರಿಂಗ್ ಆಗಿ ಫಾರ್ಮ್ ಆಗಿರುತ್ತೆ, ರಿಂಗ್ ಆಗಿದೆ. 2 ಸಿಂಗಲ್ ಕ್ರೋಶೆ, 2 ಚೈನು ಸಿಂಗಲ್ ಕ್ರೋಶೆ ಮಾಡಿರೋದಲ್ವ, ಆ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, ಆ 2 ಚೈನ್ ಗ್ಯಾಪಲ್ಲಿ ಇನ್ನೊಂದು 3 ಡಬಲ್ ಕ್ರೋಶೆ ಹಾಕೋಬೇಕು ಈ ಥರ. ಆಮೇಲೆ ನೆಕ್ಸ್ಟ್ ರಿಂಗಲ್ಲಿ
ಡೈರೆಕ್ಟಾಗಿ ನೆಕ್ಸ್ಟ್ ರಿಂಗಲ್ಲಿ 3 ಡಬಲ್ ಕ್ರೋಶೆ, 1 2 3, ಮತ್ತು ಅದರ ನೆಕ್ಸ್ಟ್ 1 2 3, ಈ ಥರ ಪ್ರತಿ ರಿಂಗಲ್ಲೂ ಮಾಡ್ತಾ ಹೋಗಬೇಕು. ಎಲ್ಲೂ ಮಧ್ಯದಲ್ಲಿ ಚೈನೆಲ್ಲ ಹಾಕೋದಿಲ್ಲ, ಡೈರೆಕ್ಟಾಗಿ 3 ಡಬಲ್ ಕ್ರೋಶೆ, ಒಂದು ರಿಂಗಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ರಿಂಗು, ಒಂದು ರಿಂಗಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ರಿಂಗು, ಆ ಥರ ಹೋಗ್ತಾ ಹೋಗಬೇಕು. 3 ಡಬಲ್ ಕ್ರೋಶೆ, ನೆಕ್ಸ್ಟ್ ರಿಂಗಲ್ಲಿ 3 ಡಬಲ್ ಕ್ರೋಶೆ, ಮಧ್ಯದಲ್ಲಿ ಎಲ್ಲೂ ಚೈನ್ ಹಾಕಲಿಕ್ಕಿಲ್ಲ, ಈ ಥರ 2 3, ಮತ್ತು ಅದರ ನೆಕ್ಸ್ಟು ರಿಂಗ್ಗಳಲ್ಲಿ ಹಾಕ್ಕೋಬೇಕು. 2 ಚೈನ್ನ ಗ್ಯಾಪ್ ಇರುತ್ತಲ್ವ, ಈ ಥರ 3 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಎಂಡಿಗೆ ಬಂದಿದೆ, ಇನ್ನೊಂದಿದೆ, ಅಲ್ಲಿನೂ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಎಲ್ಲ ರಿಂಗುಗಳಲ್ಲೂ. ಈ ಥರ ನೋಡಿ ಎಂಡ್ವರೆಗೂ ಮಾಡಿದ್ದೀನಿ. ಈಗ ಎಂಡಲ್ಲಿ ಟರ್ನಿಂಗ್ ಚೈನ್ ಇರುತ್ತೆ ನೋಡಿ, ಒಂದು ಚೈನು ಟರ್ನಿಂಗ್ ಮಾಡಿದಾಗ ಅದ ಚೈನು, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು, ಒಂದು ಸಿಂಗಲ್ ಕ್ರೋಶೆ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಅಲ್ಲ, ಡಬಲ್ ಕ್ರೋಶೆ, ಯಾಕಂದ್ರೆ ನಾವು ಅಲ್ಲೆಲ್ಲ ಡಬಲ್ ಕ್ರೋಶೆ ಹಾಕಿರೋದಲ್ವ, ಅಲ್ಲಿ ಡಬಲ್ ಕ್ರೋಶೆನೇ ಹಾಕ್ಕೋಬೇಕು, ಅದೇ ಲೆವೆಲ್ಗೆ ಬರುತ್ತೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಟರ್ನಿಂಗಲ್ಲಿ ಆ ಒಂದು ಚೈನಲ್ಲಿ ಸೇರಿಸ್ಕೊಳ್ಳೋದು ನೋಡಿ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ, ನಮಗೆ ಕನ್ಫ್ಯೂಸ್ ಆಗೋದಕ್ಕೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಿಂಗಾಗುತ್ತೆ ಅಂದರೆ ಸ್ಟಿಚ್ ಮಾರ್ಕರ್ ಬೇಡ, ಅದು ಸ್ಟಿಚ್ ಮಾರ್ಕರ್ ಹಾಕಿದರೆ ನಿಮ್ಗೆ ಸರಿಯಾಗಿ ಕನ್ಫ್ಯೂಸ್ ಆಗೋಲ್ಲ. ಬಂದು ನೆಕ್ಸ್ಟ್ ರೌಂಡ್ ಬಂದಾಗ ಅಲ್ಲಿ ಸೇರಿಸ್ಕೋಬೇಕು ನೀವು. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡ್ಕೋಬೇಕು. ವರ್ಕ್ ಟರ್ನ್ ಮಾಡಿ ಈಗ ನಾವು 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವಾ, ಇದರಲ್ಲಿ ಮಿಡ್ಲ್ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ, ಮಿಡ್ಲಿಂದಕ್ಕೆ ಹಾಕೋಬೇಕು, ಆ ಕಡೆ ಈ ಕಡೆ ಒಂದೊಂದು ಬಿಟ್ಟು 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಮಧ್ಯದ್ದು. ಇನ್ನು ಅದರ ನೆಕ್ಸ್ಟು ಮಧ್ಯದಲ್ಲಿ ಎಲ್ಲೂ ಚೈನ್ ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಅದರ ನೆಕ್ಸ್ಟು ಮಿಡ್ಲಿಂದಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ, ಫಸ್ಟ್ ರೋ ರಿಪೀಟು, ಫಸ್ಟ್ ರೋ ನಾವು ಮಾಡಿದ್ದೀವಲ್ವ ಅದುವೇ, ಆದರೆ ಇಲ್ಲಿ 3 ಡಬಲ್ ಕ್ರೋಶೆ ಮಧ್ಯದ ಡಬಲ್ ಕ್ರೋಶೆಯಲ್ಲಿ ಮಾಡ್ಕೋಬೇಕು ನೀವು. ಆಚೆ ಈಚೆ ಹಾಕ್ಕೋಬಾರ್ದು, ಡಿಸೈನ್ ಹಾಳಾಗತ್ತೆ, ಮಿಡ್ಲಿಂದಲ್ಲೇ ಹಾಕ್ಕೋಬೇಕು. ಯಾವುದೇ ಚೈನ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಪ್ರತಿಯೊಂದಲ್ಲೂ ಮಿಡ್ಲು ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದು ರಿಂಗ್ ಆಯ್ತು ನೋಡಿ, ಆ 2 ಚೈನ್ ಗ್ಯಾಪಲ್ಲಿ ಆಮೇಲೆ ಡಬಲ್ ಕ್ರೋಶೆ ನೆಕ್ಸ್ಟ್ ರೌಂಡ್ ಮಾಡ್ಕೊಳ್ಳೋದು ನೋಡಿ. ಈಗ ಎಂಡಿಗೆ ಬಂದಿದ್ದೀವಿ, ಎಂಡಿಗೆ ಬಂದು ಆ 2ನೇ ಚೈನ್ ಇದೆಯಲ್ವ, 2 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವ ನಾವಲ್ಲಿ, ಆ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು ನಾವು. ಈಗ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ, ಈಗ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡೋದು. ನೆಕ್ಸ್ಟ್ ರೌಂಡಲ್ಲಿ ಆ 2ನೇ ಚೈನಲ್ಲಿ ನಾವು ಹಾಕ್ಕೊಳ್ಳೋದು ನೋಡಿ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತಿದ್ರೆ ಸ್ಟಿಚ್ ಮಾರ್ಕರ್ ಹಾಕ್ಕೋಬೋದು ನೀವು, ಈ ಥರ ಅವು ಕನ್ಫ್ಯೂಸ್ ಆಗೋಲ್ಲ. ಇಲ್ಲಾಂದರೆ ನಿಮ್ಗೆ ಗೊತ್ತಾಗತ್ತೆ, ಕನ್ಫ್ಯೂಸ್ ಆಗೋಲ್ಲ, ಆದರೂ ಬೇಕು ಅಂದರೆ ನೀವು ಈ ಥರ ಸ್ಟಿಚ್ ಮಾರ್ಕರ್ ಹಾಕ್ಕೋಬೋದು. 2ನೇ ಚೈನಲ್ಲಿ ನೀವು ಸೇರಿಸ್ಕೋಬೇಕು. ಈಗ ನಾವು 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿದ್ದೀವಿ. ನೆಕ್ಸ್ಟ್ ರೌಂಡ್ ಬಂದಾಗ ಈಗ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗೋದು. ಇಲ್ಲಿ ಆ 2 ಚೈನ್ ಗ್ಯಾಪ್ ಇದೆಯಲ್ವಾ, ನಾವೀಗ ಸಿಂಗಲ್ ಕ್ರೋಶೆ 2 ಚೈನ್ ಮಾಡಿರೋದಲ್ವ, ಅಲ್ಲಿ 3 ಡಬಲ್ ಕ್ರೋಶೆ, ನೆಕ್ಸ್ಟ್ ಗ್ಯಾಪಲ್ಲಿ ನೆಕ್ಸ್ಟ್ 3 ಡಬಲ್ ಕ್ರೋಶೆ, 1 2, ಯಾವುದೇ ಚೈನ್ ಹಾಕೋದಿಲ್ಲ, ಸೀದಾ ಡಬಲ್ ಕ್ರೋಶೆನೇ ಹಾಕೊಳ್ಳೋದು. ಅದರ ನೆಕ್ಸ್ಟು ಚೈನಲ್ಲಿ 3 ಡಬಲ್ ಕ್ರೋಶೆ. ಕನ್ಫ್ಯೂಸ್ ಆಗಬಾರ್ದು ನೋಡಿ, ಆ ಮಧ್ಯದಲ್ಲೆಲ್ಲ ಹಾಕ್ಕೋಬಾರ್ದು, ಆ 2 ಚೈನ್ ಗ್ಯಾಪಲ್ಲೇ ಹಾಕೋಬೇಕು. 2 ಚೈನ್ ಗ್ಯಾಪಿನ ಮಧ್ಯದಲ್ಲಿ ಕೆಲವು ಸರಿ ಕನ್ಫ್ಯೂಸ್ ಆಗುತ್ತೆ, ಮಧ್ಯದಲ್ಲಿ ಗ್ಯಾಪ್ ಇದ್ದಂಗೆ ಅನ್ಸುತ್ತೆ, ನೋಡ್ಕೋಬೇಕು ನೀವು. ಆ 2 ಚೈನ್ ಗ್ಯಾಪಲ್ಲೇ ಹಾಕೋಬೇಕು, ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ ನೋಡಿ. ಅಲ್ಲೆಲ್ಲ ಹಾಕಿದರೆ ಡಿಸೈನ್ ಹಾಳಾಗುತ್ತೆ. ಆ ಮಧ್ಯದ 2 ಚೈನ್ ಗ್ಯಾಪಲ್ಲೇ ಹಾಕೋಬೇಕು, ಆದರೆ ಆ ಕಡೆ ಈ ಕಡೆ ಹಾಕಿದರೆ ಡಿಸೈನ್ ಹಾಳಾಗುತ್ತೆ, ನಿಮಗೆ ಸರಿಯಾದ ಟೆಕ್ಸ್ಚರ್ ಬರಲ್ಲ. ಅದರಿಂದ ನೋಡ್ಕೊಂಡು ಹಾಕ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. 3 ಡಬಲ್ ಕ್ರೋಶೆ ಪ್ರತಿ 2 ಚೈನ್ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆ.
ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಅದರ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈ ಥರ. ಈಗ ನೀವೆಲ್ಲಿ ಆ ಸ್ಟಿಚ್ ಮಾರ್ಕರ್ ಹಾಕಿದ್ದೀರಲ್ವಾ ಮೊದಲಿನ ಒಂದು ಸಿಂಗಲ್ ಚೈನ್ನ ಟರ್ನಿಂಗ್ ಚೈನಲ್ಲಿ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಆ ಸ್ಟಿಚ್ ಮಾರ್ಕರ್ ಅದಕ್ಕೆ ಇರೋದು, ಕನ್ಫ್ಯೂಸ್ ಆಗಬಾರ್ದು ಅಂತ. ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಿಚ್ ಮಾರ್ಕರ್ ತೆಗಿತಾ ಇದ್ದೀನಿ ಈಗ, ಗೊತ್ತಾಗತ್ತೆ ನೋಡಿ. ಈ ಥರ ಅಂದ್ಕೊಂಡು ಆ ಸಿಂಗಲ್ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆಮೇಲೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಆ ಒಂದು ಚೈನು ನೆಕ್ಸ್ಟ್ ರೌಂಡಿಗೆ ಬಂದಾಗ ಸೇರಿಸ್ಕೊಳ್ಳೋದು. ಅದಕ್ಕೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ ಆ ಒಂದು ಚೈನಲ್ಲಿ, ಟರ್ನಿಂಗ್ ಚೈನಲ್ಲಿ. ಈಗ ನಾವು ಟರ್ನ್ ಮಾಡಿದ್ದೀವಲ್ಲ, ಒಂದು ಚೈನ್ ಹಾಕಿ ವರ್ಕ್ ಟರ್ನು ಆ ಚೈನ್. ಇನ್ನು ನೆಕ್ಸ್ಟ್ ಮತ್ತೆ ಅದೇ ಸಿಂಗಲ್ ಕ್ರೋಶೆ, 3 ಡಬಲ್ ಕ್ರೋಶೆಯಲ್ಲಿ ಮಧ್ಯದ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ, ಮತ್ತು 2 ಡಬಲ್ ಕ್ರೋಶೆಯಲ್ಲಿ 3 ಡಬಲ್ ಕ್ರೋಶೆಯಲ್ಲಿ ಮಧ್ಯದಕ್ಕೆ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ಅದರ ನೆಕ್ಸ್ಟ್ ಎಲ್ಲೂ ಚೈನೆಲ್ಲ ಹಾಕೋದಿಲ್ಲ ಮಧ್ಯದಲ್ಲಿ, ಜಸ್ಟ್ ಇದನ್ನೇ ಮಾಡ್ಕೊಂಡು ಹೋಗೋದು. 2 ರೋ ರಿಪೀಟ್. ಇದು ಮತ್ತೆ ಫಸ್ಟ್ ರೋ ರಿಪೀಟ್ ಆಯಿತು. ಇನ್ನು ನೆಕ್ಸ್ಟು ಸೆಕೆಂಡ್ ರೋ ರಿಪೀಟ್ ಆಗುತ್ತೆ ಆ 3 ಡಬಲ್ ಕ್ರೋಶೆ. ಇದೇ ಥರ ಮಾಡ್ತಾ ಮಾಡ್ತಾ ಫುಲ್ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಇದು ಬಿಗಿನರ್ಸ್ ಡಿಸೈನು. ಇದು ನೋಡಿ ಕನ್ಫ್ಯೂಸ್ ಆಗೋದು ಏನೂ ಇಲ್ಲ. ಚೈನು ಮತ್ತು ಡಬಲ್ ಕ್ರೋಶೆ ಮಾತ್ರ, ಅದರಲ್ಲೂ ಡಿಸೈನ್ ಏನು ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. 2 ರೋ ರಿಪೀಟ್ ಆಗ್ತಾ ಹೋಗೋದು ಅಷ್ಟೇ. ಸ್ಟಿಚ್ ಮಾರ್ಕರ್ ನಿಮಗೆ ಗೊತ್ತಾಗತ್ತೆ ಅಂದರೆ ಬೇಡ, ಇಲ್ಲಾಂದರೆ ಇದು ಮಾಡ್ಕೋಬೋದು. ಈ ಥರದ ಪ್ಲಾಸ್ಟಿಕ್ ಸ್ಟಿಚ್ ಮಾರ್ಕರ್ ನಿಮ್ಮ ಹತ್ರ ಇಲ್ಲಾಂದರೆ ಸೇಫ್ಟಿ ಪಿನ್ ಹಾಕ್ಕೋಬೋದು. ಏನಾದರೂ ಒಂದು ಮಾರ್ಕ್ ಬೇಕಾಗಿರೋದು, ನಾರ್ಮಲ್ ಸೇಫ್ಟಿ ಪಿನ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡ್ರೂ ಆಗ್ಬೋದು. ಆದರೆ ಏನಂದರೆ ಸಿಕ್ಕಾಕೊಳ್ಳುತ್ತೆ ಕೆಲವು ಸರಿ ಸೇಫ್ಟಿ ಪಿನ್ ಹಾಕಿದರೆ. ಅದಕ್ಕೆ ಈ ಥರದ ಸ್ಟಿಚ್ ಮಾರ್ಕರ್ ತಗೊಳ್ಳೋದಷ್ಟೇ. ಸಾಧ್ಯ ಆದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇದರದ್ದು ಸ್ಟಿಚ್ ಮಾರ್ಕರಿಂದು. 2 ಚೈನು, ಒಂದು ಸಿಂಗಲ್ ಕ್ರೋಶೆ, ಎಂಡ್ವರೆಗೂ ಬಂದಾಯಿತು. ಈಗ ಆ ಸ್ಟಿಚ್ ಮಾರ್ಕರ್ ಇರೋಲ್ಲಿ ಅಂದರೆ ಆ 2ನೇ ಚೈನಲ್ಲಿ, 2 ಚೈನ್ ಲಾಸ್ಟ್ ರೌಂಡ್ ಹಾಕಿದ್ವಲ್ವ, 2ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಸ್ಟಿಚ್ ಮಾರ್ಕರ್ ತೆಗಿಯೋಣ, ಸ್ಟಿಚ್ ಮಾಡೋದು ಕಷ್ಟ ಆಗತ್ತಿಲ್ಲ ಅಂದರೆ. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಳ್ಳಿ. ಆ 2ನೇ ಚೈನಲ್ಲಿ ಸ್ಟಿಚ್ ಮಾರ್ಕರು ನೆಕ್ಸ್ಟ್ ರೌಂಡಿಗೆ ಈ ಥರ. ಮತ್ತು ನಾರ್ಮಲಾಗಿ ಆ ರಿಂಗಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪ್ ಇದೆಯಲ್ವಾ, 1 2 3. ನೆಕ್ಸ್ಟು ಆ 2 ಚೈನ್ ಗ್ಯಾಪು, ನೆಕ್ಸ್ಟ್ 2 ಚೈನ್ ಗ್ಯಾಪ್. ಎಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಆ 2 ಚೈನ್ ಗ್ಯಾಪಲ್ಲೇ ಮಾಡ್ಕೋಬೇಕು. ಮಧ್ಯದಲ್ಲೆಲ್ಲ ಮಾಡಿ ಡಿಸೈನ್ ಹಾಳಾಗುತ್ತೆ. ಎಂಡಿಗೆ ಬಂದು ಸ್ಟಿಚ್ ಮಾರ್ಕ್ ಇರೋಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಮತ್ತು 2 ಚೈನ್ ಹಾಕಿ ವರ್ಕ್ ಟರ್ನು ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ತುಂಬ ಸುಲಭವಾಗಿ ಆಗುವಂಥದ್ದು. ಬಿಗಿನರ್ಸ್, ಅದಕ್ಕೆ ನಾನು ಹೇಳಿರೋದು ಬಿಗಿನರ್ಸ್ ಡಿಸೈನ್ ಅಂತ. ಏನಿಲ್ಲ ಇದರಲ್ಲಿ, ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಮಾತ್ರ ಇರೋದು. ಚೈನ್, ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಅದರಿಂದ ಹೆಚ್ಚು ಗೊತ್ತಿಲ್ಲದಿರೋರು ಕೂಡ ಇದನ್ನು ಮಾಡ್ಬೋದು. ಅಗಲ ಮಾಡ್ಕೋಬೋದು ನೀವು. ಅಗಲ ಬೇಕು ಅಂದರೆ ಬೇಸ್ ಲೈನು ಅಗಲ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು. ನಾನು ಈ ಥರ ಸ್ಯಾಂಪಲ್ಗೋಸ್ಕರ ಸಣ್ಣದು ಮಾಡಿ ಅದೇ ಥರ ಮುಂದೆ ತಗೊಂಡೋಗಿದ್ದೀನಿ. ನೀವು ಬೇಕು ಅಂದರೆ ಬೇಸ್ ಲೈನನ್ನೇ ಅಗಲ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಟೇಬಲ್ ಕ್ಲಾತು ಮಾಡ್ಕೋಬೋದು, ಅಥವಾ ಈ ಡ್ರೆಸ್ಗಳು, ಸ್ವೆಟರ್ಗಳು ಈ ಥರ ಎಲ್ಲ ಮಾಡೋದಾದರೂ ಇದನ್ನು ಮಾಡ್ಕೋಬೋದು. ನಾರ್ಮಲು ಕಾರ್ಡಿಗನು, ಸ್ವೆಟರು ಈ ಥರ ಎಲ್ಲ ಮಾಡೋದಾದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಟೇಬಲ್ ಕ್ಲಾತ್ ಮಾಡ್ಕೋಬೋದು, ಬೇಬಿ ಬ್ಲ್ಯಾಂಕೆಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆದ ಡಿಸೈನು, ಬೇಗ ಆಗುವಂತಹ ಡಿಸೈನ್. ನಿಮಗೂ ಇಷ್ಟ ಆಗುತ್ತೆ, ನೀವು ಮಾಡಿ ನೋಡಿ. ಉಲ್ಲನ್ ಥ್ರೆಡ್ ತಂದು ನೀವು ಮಾಡಿ ನೋಡಿ. ತುಂಬ ಸಿಂಪಲಾಗಿದೆ, ಮಾಡ್ಬೋದು. ಕಲಿಯೋರೆಲ್ಲ ಇದನ್ನು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.